ರಾಮನಗರದ ಉಪಚುನಾವಣೆ ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಸ್ಪರ್ಧೆಗೆ ಇಳಿಯುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಸಾಕಷ್ಟು ಜಟಾಪಟಿಗಳಾಗ್ತಾ ಇರುವಂಥದ್ದು. ಜೆಡಿಎಸ್ ಜೊತೆಗೆ ರಾಮನಗರದಲ್ಲಿ ಮೈತ್ರಿಗೆ ಕಾಂಗ್ರೆಸ್ ಮುಖಂಡರು ಮಾತ್ರ ಒಪ್ಪಿಕೊಳ್ಳೋ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ರಾಮನಗರದಲ್ಲಿ 70,000 ಕಾಂಗ್ರೆಸ್ ಮತದಾರರಿದ್ದಾರೆ. ಸಮ್ಮಿಶ್ರ ಸರ್ಕಾರ ವಿಧಾನಸೌಧಕ್ಕಷ್ಟೇ ಸೀಮಿತ ಅಂತ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ರಾಮನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿ ಕೊಡಬೇಡಿ ಅಂತ ಕೂಡ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಇನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ರಾಮನಗರದ ಮುಖಂಡರಿಂದ ಈ ರೀತಿಯ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇತ್ತ ಸಭೆಯಿಂದ ಅರ್ಧದಲ್ಲೇ ಡಿಕೆ ಶಿವಕುಮಾರ್ ಹೊರ ನಡೆದಿದ್ದಾರೆ. ಕಾಂಗ್ರೆಸ್ ಸಭೆಯಲ್ಲಿ ಎಂಎಲ್ಸಿ ಲಿಂಗಪ್ಪ ಹಾಗೆ ಕುಮಾರಸ್ವಾಮಿ ವಿರುದ್ಧ ಸೋತಿದಂತಹ ಇಕ್ಬಾಲ್ ಹುಸೇನ್ ಕೂಡ ಭಾಗಿಯಾಗಿ ಈಗಾಗಲೇ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು ರೀತಿ ಜಟಾಪಟಿಯೇ ನಡೀತಾ ಇರುವಂತದ್ದು. ರಾಮನಗರ ಉಪಚುನಾವಣೆ ಮತ್ತಷ್ಟು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಒಂದು ಕಡೆ ಈಗಾಗಲೇ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆ ಖಚಿತ ಅಂತ ಹೇಳ್ತಿದ್ರು ಕೂಡ ಒಳಗಿಂದನೇ ಈಗ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತದೆ. ಮುಖಂಡರ ಜೊತೆಯಲ್ಲಿ ಬಹಳ ಸುದೀರ್ಘವಾಗಿ ನಾವೆಲ್ಲ ಮಾತುಕತೆ ಆಡಿದ್ದೀವಿ. ಕಡೆಯದಾಗಿ ನಾವು ಎಷ್ಟು ಮಟ್ಟಿಗೆ ಅವ್ರನ್ನ ನಾವು ಒಪ್ಪಿಸಿದ್ದೀವಿ ಅಂದ್ರೆ ನಮಗೆ ಇನ್ನೊಂದು 3-4 ದಿವಸ ಬಿಟ್ಟು ನಮಗೆ ಒಂದು ಆದೇಶವನ್ನು ಕಳಿಸ್ತೀವಿ ಅಂತ. ಅವ್ರು ಕನ್ವಿನ್ಸ್ ಆಗೋ ಥರಕ್ಕೆ ನಾವೆಲ್ಲ ವಾದ ಮಾಡಿದ್ದೀವಿ. ಅವ್ರು ಆದರೂ ಬಿಟ್ಟರು ಅಂತಂದರೆ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ಯಾವುದೇ ಪಾಯಿಂಟ್ಸ್ಗೂ ಕೂಡ ಅವರು ಇಲ್ಲ ಸರಿ ಇಲ್ಲ ಅಂತ ಆ ಮಾತಿದೆ. ಎಲ್ಲ ಡೀಟೇಲ್ಸ್ ಹೇಳೋಕ್ಕಾಗಲ್ಲ. ನೋಡಿ, ನಾನು ಅದನ್ನು ಹೇಳ್ತೀನಿ, ನಿಮ್ಮ ಪ್ರಶ್ನೆ ಅದಲ್ಲ, ಜಡ್ಜ್ಮೆಂಟ್ ವಿರುದ್ಧ ಆದಮೇಲೆ ಮಾತಾಡ್ಬೋದು, ಈಗಲೇ ಹೇಳೋಕ್ಕೆ ಕಷ್ಟ. ಹೌದು, ಕ್ಷೇತ್ರದಲ್ಲಿ ಮತದಾರರು 70,000 ಮತವನ್ನು ಕೊಟ್ಟು ಪಕ್ಷವನ್ನು ಬೆಳೆಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಕ್ಷೇತ್ರದ ಮತದಾರರ ಪರವಾಗಿ, ಕಾರ್ಯಕರ್ತರ ಪರವಾಗಿ ನಾನು ನಿಂತ್ಕೋಬೇಕಲ್ಲ, ಅವ್ರಿಗೆ ಪರವಾಗಿ ನಾನು ಕೆಲಸ ಮಾಡಬೇಕಲ್ಲ, ಪಕ್ಷದ ಪರವಾಗಿ ನಾನು ಹೇಳಲೇಬೇಕಲ್ಲ. ಅದನ್ನೇ ನಮ್ಮ ವರಿಷ್ಠರಿಗೆ ನಾವೆಲ್ಲನೂ ಮುಕ್ತವಾಗಿ ನಮ್ಮ ಹಾವಭಾವ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳದ್ದು, ನಮ್ಮ ಮತದಾರರ ಭಾವನೆಗಳು ಏನಿದೆ ಅದನ್ನೆಲ್ಲವೂ ಕೂಡ ನಾವೆಲ್ಲ ನಮ್ಮ ವರಿಷ್ಠರಿಗೆ, ನಮ್ಮ ನಾಯಕರಿಗೆಲ್ಲ ತಿಳಿಸಿದ್ದೀವಿ. 3-4 ದಿವಸ ಆದಮೇಲೆ ಕೂತೆಲ್ಲ ಚರ್ಚೆ ಮಾಡಿ ಮತ್ತೆ ಒಂದು ನಿರ್ಧಾರಕ್ಕೆ ಬರೋಣ ಅಂತ ಎಲ್ಲರೂ ನಮ್ಮ ನಾಯಕರೆಲ್ಲ ಒಪ್ಕೊಂಡಿದ್ದಾರೆ. ಭದ್ರಾಗಿರಲೇಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಶಿಸ್ತುವಾಗಿ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಏನಿಲ್ಲ, ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ನಾವೆಲ್ಲ ಸೇರಿದ್ವಿ. ಪಕ್ಷದ ವರಿಷ್ಠರು ಇವತ್ತು ಸಭೆ ಕರೆದಿದ್ರು. ಸಭೆಯಲ್ಲಿ ಕೂಲಂಕುಷವಾಗಿ ರಾಮನಗರ ಜಿಲ್ಲೆಯ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈಗ ಉಪಚುನಾವಣೆ ಘೋಷಣೆ ಆಗಿರೋದ್ರಿಂದ ರಾಮನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದೇವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ ಅದ್ರ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನ ಪಕ್ಷದ ವರಿಷ್ಠರು ಮಾಡಿಕೊಟ್ಟಿದ್ದಾರೆ. ಆದರೆ ಇವತ್ತು ಕಾರ್ಯಕರ್ತರನ್ನ ಒಂದು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ತಿಳಿಸಿದ್ದೀವಿ. ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಏನ್ ಹೇಳ್ತದೆ ಅದನ್ನ ನಾವು ಕೆಲಸ ಮಾಡ್ತೇವೆ, ಪಕ್ಷದ ಜೊತೆ ಹೋಗ್ತೇವೆ ಅಂತ. ಆದ್ರೆ ಕಾರ್ಯಕರ್ತರನ್ನ ಬಿಟ್ಕೊಡ್ಬೇಡಿ ಅಂತಕ್ಕಂಥ ವಿಚಾರನ ತಿಳಿಸಿದೀವಿ. ಅದಕ್ಕೆ ಸಹಮತ ಸೂಕ್ತಿದ್ದಾರೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ರವೀಶ್ ಇದ್ದಾರೆ. ರವೀಶ್, ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಒಂದು ರೀತಿ ಜಟಾಪಟಿ ನಡೀತಾ ಇದೆ ಇರುವರ ನಡುವೆ. ಸೊ ಇದು ಇತ್ಯರ್ಥ ಆಗುತ್ತಾ ಅಥವಾ ಹೀಗೆ ಮುಂದುವರಿಯುತ್ತಾ ಅಂತ? ಶಕುಂತಲಾ, ಈಗಾಗಲೇ ರಾಮನಗರ ಜಿಲ್ಲಾ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆಯಾಗಿದೆ. ಪ್ರಮುಖವಾಗಿರ್ತಕ್ಕಂಥದ್ದು ಆ ಒಂದು ರಾಮನಗರ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಡಬಾರದು, ಅಲ್ಲಿ ಅಭ್ಯರ್ಥಿಯನ್ನು ಕೂಡ ಹಾಕ್ಲೇಬೇಕು ಅಂತಲೂ ಕೂಡ ಈಗಾಗಲೇ ಆ ಒಂದು ರಾಮನಗರ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಮನಗರ ಕಾರ್ಯಕರ್ತರ ಅಭಿಪ್ರಾಯದಂತೆ ನೀವು ಮುನ್ನಡೆಯಬೇಕು ಅಂತಲೂ ಕೂಡ ವರಿಷ್ಠರಿಗೆ ಆ ಒಂದು ಜಿಲ್ಲಾ ಮುಖಂಡರು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ರಾಮನಗರದಲ್ಲಿ ತನ್ನದೇ ಆದ ಒಂದು ವೋಟ್ ಬ್ಯಾಂಕ್ ಕೂಡ ಇದೆ. 70,000 ಮತದಾರರು ಕೂಡ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ. ಜೊತೆಗೆ ಮುಸ್ಲಿಮರು ಹೆಚ್ಚು ಇರ್ತಕ್ಕಂತಹ ಕ್ಷೇತ್ರ. ಹಾಗಾಗಿ ಯಾವಾಗಲೂ ಕೂಡ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅಂತ ಕೂಡ ಆ ಒಂದು ಭಾಗದ ಮುಸ್ಲಿಂ ಮುಖಂಡರು ಕೂಡ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಸಭೆಯಲ್ಲಿ. ಆದ್ರೆ ಸಭೆಯಲ್ಲಿ ಯಾವುದೇ ನಿರ್ಧಾರಗಳನ್ನು ಕೂಡ ಇನ್ನೂ ಕೂಡ ಅಂತಿಮವಾಗಿ ತೆಗೆದುಕೊಂಡಿಲ್ಲ. 2-3 ದಿನಗಳಲ್ಲಿ ನಾವು ಅದಕ್ಕೆ ಸ್ಪಷ್ಟವಾದ ತೀರ್ಮಾನವನ್ನು ಕೂಡ ಕೊಡ್ತೇವೆ ಅಂತ ಕೂಡ ವರಿಷ್ಠರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಾ ಜಿಲ್ಲಾ ಮುಖಂಡರು ಅಂದ್ರೆ ಡಿಕೆ ಸುರೇಶ್ ಅವರಿಂದ ಆಗಿರ್ಬೋದು, ಸಿಎಂ ಲಿಂಗಪ್ಪ ಅವರಾಗಿರ್ಬೋದು, ಮತ್ತೆ ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ.
ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಿ ನೀವು ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ವರಿಷ್ಠರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇನ್ನು 3 ದಿನಗಳ ಒಳಗಡೆ ರಾಮನಗರ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿ ಹಾಕ್ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಶಕುಂತಲಾ, ಅಂದ್ರೆ ಕಾಂಗ್ರೆಸ್ ವರಿಷ್ಠರು ಯಾವ ತೀರ್ಮಾನವನ್ನ ಕೈಗೊಳ್ಳಬಹುದು? ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಆಗಿದೆ, ಲೋಕಸಭಾ ಚುನಾವಣೆ ಹತ್ತಿರ ಇರೋದ್ರಿಂದ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಚಾರವನ್ನ ಯಾವ ರೀತಿ ಇತ್ಯರ್ಥ ಪಡಿಸ್ತಾರೆ ಅಂತ, ಅಂದ್ರೆ ಇದರ ಪರಿಣಾಮಗಳು ಏನಾಗಬಹುದು ಯಾವ ಡಿಸಿಷನ್ ತಗೊಂಡ್ರೆ? ಶಕುಂತಲಾ, ಖಂಡಿತವಾಗಿಯೂ ಕೂಡ ರಾಮನಗರ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಮೈತ್ರಿ ಪಕ್ಷಕ್ಕೆ ಬಿಟ್ಟುಕೊಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಆ ಒಂದು ಕ್ಷೇತ್ರಕ್ಕೆ ಇಡೀ ಒಂದು ಮೈತ್ರಿ ಸರ್ಕಾರದಲ್ಲಿ ಗೊಂದಲವನ್ನು ಕೂಡ ಇದ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ವರಿಷ್ಠರು ಕೂಡ ಒಪ್ಪೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆಗಿಳಿಸೋದು ಖಚಿತ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅನಿತಾ ಕುಮಾರಸ್ವಾಮಿ ಅವರು ಸಹಜವಾಗಿ ಕುಮಾರಸ್ವಾಮಿ ಅವರ ಆಗಾಗಲೇ ಪತ್ನಿ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಖ್ಯಾತೆ ತೆಗೆದಿದ್ದೆ ಆದ್ರೆ ನಿಜಕ್ಕೂ ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಕಂಟಕ ಇರುತ್ತೆ. ಹಾಗಾಗಿ ಆ ಒಂದು ಡ್ಯಾಮೇಜ್ ಇದು ಮಾಡ್ಕೊಳ್ಳೋದಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗೋದಿಲ್ಲ. ಡೇಂಜರ್ ಝೋನ್ಗೆ ಹೋಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಕ್ಷೇತ್ರವನ್ನ ಒಂದು ಜೆಡಿಎಸ್ಗೆ ಬಿಟ್ಟು ಕೊಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಏಕಾಏಕಿ ತೀರ್ಮಾನ ಕೈಗೊಂಡ್ರೆ ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಅರಿವು ಕೂಡ ವರಿಷ್ಠರಿಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೂಡ ಪರಿಗಣಿಸ್ತೇವೆ, ಇನ್ 3 ದಿನಗಳ ಬಳಿಕ ನಾವು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತುಗಳನ್ನು ಕೂಡ ಒಂದ್ ರೀತಿಯಲ್ಲಿ ಸಮಾಧಾನ ಮಾತುಗಳನ್ನು ಕೂಡ ವರಿಷ್ಠರು ಹೇಳಿದ್ದಾರೆ. ಹಾಗಾಗಿ ಆ ಕ್ಷೇತ್ರವನ್ನ ನಿಜಕ್ಕೂ ಕೂಡ ಆ ಒಂದು ಜೆಡಿಎಸ್ಗೆ ಬಿಟ್ಟುಕೊಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಈಗ ಒಂದು ಮುಖಂಡರು ಕೂಡ ಈಗಾಗಲೇ ಹೇಳಿದ್ದಾರೆ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ. ಹಾಗಾಗಿ 3 ದಿನಗಳ ಬಳಿಕ ಕಾಂಗ್ರೆಸ್ ಒಂದು ವರಿಷ್ಠರು ಕೂಡ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಅದನ್ನ ಒಂದು ರೀತಿಯಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಡುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಶಕುಂತಲಾ, ಒಂದ್ ಕಡೆ ಅಭ್ಯರ್ಥಿ ಅಂದ್ರೆ ಆಕಾಂಕ್ಷಿ ಆಗಿದ್ದಂತಹ ಇಕ್ಬಾಲ್ ಹುಸೇನ್ ಕೂಡ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಸ್ಥಾನವನ್ನ ಬಿಟ್ಕೊಡುವಂತಹ ಚಾನ್ಸೇ ಇಲ್ಲ ಅಂತ. ಮತ್ತೊಂದು ಕಡೆ ಡಿಕೆಶಿ ಕೂಡ ಹೇಳ್ತಾ ಇದ್ರು ನಮ್ಮ ಅಭ್ಯರ್ಥಿಗಳ ಕಡೆನೂ ಕೂಡ ಸ್ವಲ್ಪ ನೋಡ್ಬೇಕಲ್ವಾ ಅಂತ. ಸೊ ಯಾವ ರೀತಿ ಇತ್ಯರ್ಥ ಆಗಬಹುದು? ಕೇವಲ ವಿಧಾನಸೌಧಕ್ಕಷ್ಟೇ ಮೈತ್ರಿ ಸೀಮಿತವಾಗುತ್ತಾ ಅಥವಾ ಕಾಂಗ್ರೆಸ್ನಿಂದ ಅಭ್ಯರ್ಥಿಯನ್ನ ನಿಲ್ಲಿಸುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ? ಈಗಿನ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ನಿಲ್ಲಿಸೋದು ಕೂಡ ಒಂದು ರೀತಿಯಲ್ಲಿ ಸಾಧ್ಯತೆ ಕಡಿಮೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ವಿಧಾನಸೌಧದಲ್ಲಿರ್ತಕ್ಕಂತಹ ಮೈತ್ರಿ ಒಂದು ರಾಮನಗರಕ್ಕೂ ಕೂಡ ಬೇಡ ಅಂತಾನೂ ಕೂಡ ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅಲ್ಲಿನ ಮುಖಂಡರು ಕೂಡ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅದೇ ಅಭಿಪ್ರಾಯವನ್ನು ಕೂಡ ಒಂದು ರೀತಿಯಲ್ಲಿ ಮುಂದಿಟ್ಟುಕೊಂಡು ವರಿಷ್ಠರು ಏನಾದ್ರೂ ಆ ಒಂದು ಮೈತ್ರಿಯ ವಿಚಾರಕ್ಕೆ ಅಲ್ಲಿ ಕಿವಿಗೊಡದೆ ಹೋದ್ರೆ ನಿಜಕ್ಕೂ ಕೂಡ ಅಲ್ಲಿ ಏನಾದ್ರು ಫೈಟ್ ಮಾಡದಂತ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರಕ್ಕೂ ಕೂಡ ಒಂದು ರೀತಿಯಲ್ಲಿ ಕುತ್ತು ಬರುತ್ತೆ. ಹಾಗಾಗಿ ಈ ಬಗ್ಗೆ ಇವತ್ತು ದೇವೇಗೌಡರ ಜೊತೆ ಕೂಡ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ವರಿಷ್ಠರು ಕೂಡ ತೀರ್ಮಾನ ಕೈಗೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲಿ ಅಭ್ಯರ್ಥಿಗಳನ್ನ ಹಾಕೋದು ಒಂದು ರೀತಿಯಲ್ಲಿ ಸಾಧ್ಯತೆ ಕಡಿಮೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶಕುಂತಲಾ, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.